ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಗಿದ್ದು ಹೇಗೆ? ಇಸ್ರೋ ಮಾಡಿದ್ದ ಪ್ಲಾನ್ ಎಷ್ಟು ಕಠಿಣವಾಗಿತ್ತು ಗೊತ್ತಾ? ಸಾಫ್ಟ್ ಲ್ಯಾಂಡಿಂಗ್ನಲ್ಲಿನ ರೋಚಕತೆ ಎಷ್ಟು? ಆ ಕೊನೆಯ 15 ನಿಮಿಷ ಏನೇನು ಪ್ರಕ್ರಿಯೆ ನಡೆಯಿತು? ಚಂದ್ರಯಾನ 3ರ ಕೊನೆಯ ನಿಮಿಷಗಳ ರೋಚಕತೆ ಹೇಗಿತ್ತು? ಬನ್ನಿ ನೋಡೋಣ. ಸಾಫ್ಟ್ ಲ್ಯಾಂಡಿಂಗ್ನ ಮೊದಲನೇ ಹಂತ ರಫ್ ಬ್ರೇಕಿಂಗ್ ಹಂತ ಎ ಟು ಬಿ. ಈ ಹಂತದಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತದೆ. ಗಂಟೆಗೆ 6000 ಕಿಲೋಮೀಟರ್ ವೇಗದಲ್ಲಿ ಮುಂದಕ್ಕೆ ಚಲಿಸುತ್ತಿರುತ್ತದೆ. ಈ ಹಂತದಲ್ಲಿ ಲ್ಯಾಂಡರ್ ವೇಗವನ್ನು ತೀವ್ರವಾಗಿ ತಗ್ಗಿಸಲಾಗುತ್ತದೆ. 690 ಸೆಕೆಂಡ್ಗಳ ಕಾಲದ ಪ್ರಕ್ರಿಯೆಯಾಗಿರುತ್ತದೆ. ಈ ಅಂತರದಲ್ಲಿ ಎನಿಂದ ಮುಂದಕ್ಕೆ ಬಿಗೆ ಬರುವಾಗ ವೇಗವು 1288.80 ಪರ್ ಅವರ್ಗೆ ಇಳಿಯುತ್ತದೆ. ಹಾಗೆ ಕೆಳಮುಖದ ವೇಗವು 219.60 ಪ್ರತಿ ಗಂಟೆಗೆ ಇಳಿಸಲಾಗುತ್ತದೆ. ಎರಡನೇ ಹಂತ ಎತ್ತರದ ನಿಲುಗಡೆ ಹಂತ ಆಟಿಟ್ಯೂಡ್ ಹೋಲ್ಡಿಂಗ್ ಫೇಸ್ ಬಿ ಟು ಸಿ. ಈ ಹಂತದಲ್ಲಿ ಚಂದ್ರನಿಗೆ ಲ್ಯಾಂಡರ್ 7.42 ಕಿಲೋಮೀಟರ್ ಎತ್ತರದಲ್ಲಿರುತ್ತದೆ. ಇದರಲ್ಲಿ ಲ್ಯಾಂಡರ್ ಕೆಲವು ಕಾಲ ಸ್ಥಿರವಾಗಿ ನಿಂತು ಚಂದ್ರನ ಫೋಟೋವನ್ನು ತೆಗೆಯುತ್ತದೆ. ಹಾಗೂ ಈಗ ವೇಗವು ಸಮಾನಾಂತರವಾಗಿ 1209.60 ಕಿಲೋಮೀಟರ್ ಹಾಗೂ ಕೆಳಮುಖವಾಗಿ 212.40 ಕಿಲೋಮೀಟರ್ಗೆ ಇಳಿಯುತ್ತದೆ. ಲ್ಯಾಂಡರ್ ಈ ಹಂತದಲ್ಲಿ 7.42 ಕಿಲೋಮೀಟರ್ನಿಂದ 6.8 ಕಿಲೋಮೀಟರ್ಗೆ ಇಳಿಯುತ್ತದೆ. ಹಾಗೂ ಈ ಪ್ರಕ್ರಿಯೆ ಕೇವಲ 10 ಸೆಕೆಂಡ್ಗಳ ಕಾಲ ನಡೆಯುತ್ತದೆ. ಮೂರನೇ ಹಂತ ಫೈನ್ ಬ್ರೇಕಿಂಗ್ ಹಂತ ಸಿ ಟು ಡಿ. ಈ ಹಂತವು 175 ಸೆಕೆಂಡ್ಗಳ ಕಾಲ ಇರುತ್ತದೆ. ಚಂದ್ರನಿಂದ 800 ಮೀಟರ್ ಎತ್ತರ ಇದ್ದಾಗ ಚಂದ್ರಯಾನ ನೌಕೆಯು ಅಡ್ಡವಾಗಿ ಹೋಗುವ ಮತ್ತು ಕೆಳಕ್ಕೆ ಇಳಿಯುವ ವೇಗವನ್ನು ಕಡಿಮೆ ಮಾಡುವುದು ಈ ಹಂತದ ಉದ್ದೇಶವಾಗಿರುತ್ತದೆ. ಇಲ್ಲಿಯೂ ಕೂಡ ಫೋಟೋವನ್ನು ತೆಗೆಯಲಾಗುತ್ತದೆ. ನಾಲ್ಕನೇ ಹಂತ ಟರ್ಮಿನಲ್ ಅವರೋಹಣ ಹಂತ ಟರ್ಮಿನಲ್ ಡಿಸೆನೆಟ್ ಫೇಸ್ 1 ಡಿ ಟು ಇ. ಈ ಹಂತವು ಚಂದ್ರನಿಂದ ಕೇವಲ 150 ಮೀಟರ್ ಎತ್ತರ ಇದ್ದಾಗ ನಡೆಯುತ್ತದೆ. ಲ್ಯಾಂಡರ್ನ ವೇಗವನ್ನು ಗಂಟೆಗೆ 18 ಕಿಲೋಮೀಟರ್ಗೆ ಇಳಿಸಲಾಗಿರುತ್ತದೆ. ಈ ಹಂತದಲ್ಲಿ ಲ್ಯಾಂಡರ್ ಈ ಪಾಯಿಂಟ್ಗೆ ಬಂದ ತಕ್ಷಣ ಅಪಾಯ ಪತ್ತೆ ಕ್ಯಾಮರಾ, ಲ್ಯಾಂಡರ್ ಅರ್ಜೆಂಟ್ ಡಿಟೆಕ್ಷನ್ ಮತ್ತು ಅವಾಯ್ಡೆನ್ಸ್ ಕ್ಯಾಮರಾ LHDAC ಸುರಕ್ಷಿತ ಲ್ಯಾಂಡಿಂಗಿಗೆ ದೊಡ್ಡ ಕಲ್ಲುಗಳು ಮತ್ತು ಹೊಂಡಗಳು ಇಲ್ಲದಂತಹ ಪ್ರದೇಶವನ್ನು ಪತ್ತೆ ಹಚ್ಚುತ್ತದೆ. ಈ ಹಂತ 2 ನಿಮಿಷ 11 ಸೆಕೆಂಡ್ಗಳ ಕಾಲ ನಡೆಯುತ್ತದೆ. ಐದನೆಯ ಹಂತ ಟರ್ಮಿನಲ್ ಅವರೋಹಣ ಹಂತ 2 E2F ಟರ್ಮಿನಲ್ ಡಿಸೆನೆಟ್ ಫೇಸ್ 2. ಇದರಲ್ಲಿ ಚಂದ್ರನಿಂದ 150 ಮೀಟರ್ ಎತ್ತರದಿಂದ ನೌಕೆ 60 ಮೀಟರ್ಗೆ ಬರುತ್ತದೆ. ಲ್ಯಾಂಡಿಂಗಿಗೆ ಸೇಫ್ ಜಾಗ ಯಾವುದು ಎಂದು ಹುಡುಕಿ ಆ ಜಾಗದ ಕಡೆಗೆ ಲ್ಯಾಂಡರನ್ನು ಕಳಿಸಲಾಗುತ್ತದೆ. ಆರನೇ ಹಂತ ಟರ್ಮಿನಲ್ ಅವರೋಹಣ ಹಂತ 3 F2G ಟರ್ಮಿನಲ್ ಡಿಸೆನೆಟ್ ಫೇಸ್ 3. ಈ ಹಂತದಲ್ಲಿ ಲ್ಯಾಂಡರ್ನ ವೇಗವು ಸಂಪೂರ್ಣವಾಗಿ ನಿಂತಿರುತ್ತದೆ. 60 ಮೀಟರ್ ಎತ್ತರದಿಂದ 10 ಮೀಟರ್ ಎತ್ತರಕ್ಕೆ ಲ್ಯಾಂಡರ್ ಬಂದಿರುತ್ತದೆ. ಈ ಪ್ರಕ್ರಿಯೆಯು 38 ಸೆಕೆಂಡ್ಗಳ ಕಾಲ ನಡೆಯುತ್ತದೆ. ಇನ್ನು ಕೊನೆಯ ಮತ್ತು ಅಂತಿಮ ಹಂತ ಟರ್ಮಿನಲ್ ಅವರೋಹಣ ಹಂತ 4 ಫ್ರೀ ಫಾಲ್ G2H. ಈ ಹಂತದಲ್ಲಿ ಲ್ಯಾಂಡರ್ 10 ಮೀಟರ್ಗೆ ಬಂದಾಗ ಇಂಜಿನ್ಗಳು ಆಫ್ ಮಾಡಲಾಗಿರುತ್ತದೆ. 10 ಮೀಟರ್ನಿಂದ ಲ್ಯಾಂಡರ್ ಕಲ್ಲು ಮೇಲಿಂದ ನೆಲಕ್ಕೆ ಬೀಳುವ ರೀತಿ ಕೆಳಕ್ಕೆ ಬೀಳುತ್ತದೆ. ಆದರೆ ಭೂಮಿಯಲ್ಲಿ ಬೀಳುವ ರೀತಿ ವೇಗವಾಗಿ ಬೀಳುವುದಿಲ್ಲ. ಏಕೆಂದರೆ ಚಂದ್ರನಲ್ಲಿ ಗುರುತ್ವಾಕರ್ಷಣಾ ಬಲ ಭೂಮಿಗಿನ್ನ 6 ಪಟ್ಟು ಕಡಿಮೆ ಇರುತ್ತದೆ. ಆದ್ದರಿಂದ ಲ್ಯಾಂಡರ್ ನಿಧಾನವಾಗಿ 9 ಸೆಕೆಂಡಿನಲ್ಲಿ ಚಂದ್ರನ ಮೇಲೆ ಇಳಿಯುತ್ತದೆ. ಲ್ಯಾಂಡರ್ನ ಕಾಲುಗಳು ಬಿಚ್ಚಿಕೊಂಡು ಚಂದ್ರನ ಮೇಲೆ ಲ್ಯಾಂಡರ್ ಇಳಿಯುತ್ತದೆ. ಇದಾಗಿ 1.25 ಸೆಕೆಂಡ್ಗಳ ನಂತರ ಇಸ್ರೋಗೆ ವಿಕ್ರಮ್ ಲ್ಯಾಂಡರ್ ಸೇಫ್ ಲ್ಯಾಂಡಿಂಗ್ ಆದ ಬಗ್ಗೆ ಮಾಹಿತಿ ಬರುತ್ತದೆ. ಲ್ಯಾಂಡರ್ ಇಳಿದ ರಭಸಕ್ಕೆ ಧೂಳು ತುಂಬಿಕೊಂಡಿರುತ್ತದೆ. ಇದೆಲ್ಲ ಧೂಳು ಸರಿಯೋದ ನಂತರ ಲ್ಯಾಂಡರ್ನಿಂದ ಪ್ರಜ್ಞಾನ್ ರೋವರ್ ಕೆಳಗೆ ಇಳಿಯುತ್ತದೆ. ಆಗ ಲ್ಯಾಂಡರ್ ರೋವರ್ ಲ್ಯಾಂಡರ್ನ ಫೋಟೋವನ್ನು ತೆಗೆದು ಭೂಮಿಗೆ ರವಾನಿಸುತ್ತವೆ. ಇದಿಷ್ಟು ಚಂದ್ರಯಾನ 3ರ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ.